ಸುಡು ಸುಡು ಬಿಸಿಲಿನ ತಾಪ ಏರ್ತಾ ಇದ್ದಂತೆ ಮಲೆನಾಡಿನ ಜನರಲ್ಲಿ ಭೀತಿ ಹುಟ್ಟುತ್ತಾ ಇದೆ. ಮಂಗನ ಕಾಯಿಲೆಯ ಭೀತಿ ಇದು. ಈ ವರ್ಷದ ಮೊದಲ ತಿಂಗಳಲ್ಲೇ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಲ್ಲಿ ಕೆಎಫ್ಡಿ ಬಲಿ ಪಡೆದಿದೆ. ಇದರ ಬೆನ್ನಲ್ಲೇ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಪ್ರಕರಣಗಳು ಪತ್ತೆಯಾಗಿರೋದು ಮತ್ತಷ್ಟು ಆತಂಕ ಹುಟ್ಟಿಸಿದೆ. ಚಳಿ ಸ್ವಲ್ಪ ಕಡಿಮೆ ಆಗ್ತಿದ್ದಂತೆ ಕೊಂಚ ಮೈ ಬಿಸಿ ಅನಿಸಿದ್ರೆ ಸಾಕು, ಮಲೆನಾಡಿನ ಕಾಡಂಚಿನ ಗ್ರಾಮಗಳಲ್ಲಿ ಭಯ ಹುಟ್ಟಿಸುತ್ತೆ ಕೆಎಫ್ಡಿ. ಈ ವರ್ಷ ಮಂಗನ ಕಾಯಿಲೆ ಆತಂಕ ಡಿಸೆಂಬರ್ನಲ್ಲೇ ಶುರುವಾಗಿದೆ. ಚಿಕ್ಕಮಗಳೂರಿನ ಎನ್ಆರ್ಪುರ, ಶೃಂಗೇರಿ, ಕೊಪ್ಪ ತಾಲೂಕಿನಲ್ಲಿ ಪ್ರತಿ ವರ್ಷವೂ ಜನರ ನಿದ್ದೆಗೆಡಿಸುತ್ತದೆ ಈ ಕೆಎಫ್ಡಿ. ಈ ವರ್ಷವೂ ಮಲೆನಾಡಿನ ತಾಲೂಕುಗಳಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡಿದೆ. ಪಕ್ಕದ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲೂ ಕೆಎಫ್ಡಿ ಪತ್ತೆಯಾಗಿದ್ದು ವರ್ಷದ ಮೊದಲ ತಿಂಗಳಲ್ಲೇ ಮಂಗನ ಕಾಯಿಲೆಗೆ ಮೊದಲ ಬಲಿಯಾಗಿದೆ. ಅಂದರೆ ಕೆಎಫ್ಡಿ ಬಾಧಿತರಾಗಿದ್ದಾರೆ ಅಂತ ನೋಡೋಕ್ಕೆ. ಇನ್ನೊಂದು ಎಲ್ಲರ ಮಂಗ ಏನಾದ್ರು ಸತ್ತರೆ ನಾವು ಇತರೆ ಇಲಾಖೆ, ಆರೋಗ್ಯ ಇಲಾಖೆ, ವೆಟ್ನರಿ ಮತ್ತು ಫಾರೆಸ್ಟ್ ಇಲಾಖೆಯವ್ರ ಜೊತೆ ಕೈ ಜೋಡಿಸ್ಕೊಂಡು ಮಂಗ ಏನಾದ್ರು ಡೆತ್ ಆಗಿದೆ ಅನ್ನೋದು ಗೊತ್ತಾದರೆ ಅಲ್ಲಿನ ಸ್ಥಳೀಯರು ಹೇಳಿದರೆ ಅಥವಾ ಗ್ರಾಮ ಪಂಚಾಯತಿಯಿಂದ ನಮ್ಗೆ ಏನಾದ್ರು ಬಂದ ತಕ್ಷಣ ಇಮಿಡಿಯೇಟ್ಲಿ ಅದನ್ನು ವೆಟ್ನರಿಯವರು ಅದನ್ನ ಟಾಪ್ಸಿ ಮಾಡಿ ಅದನ್ನು ನಾವು ಪರೀಕ್ಷೆಗೆ ಕಳಿಸ್ತೀವಿ. ಅಂದರೆ ವೈರಾಣು ಮಂಗದಲ್ಲಿ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ 9 ಕೆಎಫ್ಡಿ ಪ್ರಕರಣಗಳು ಪತ್ತೆಯಾಗಿದ್ದು 6 ಮಂದಿ ಗುಣಮುಖರಾದರೆ ಇನ್ನು 3 ಕೊಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಒಂದೇ ಗ್ರಾಮದ 2ರಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡಿದ್ದು ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು, ಕೊಪ್ಪದ ಅರಳಿಕೊಪ್ಪದಲ್ಲಿ ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ. ಇದು ಕಾಡಂಚಿನ ಗ್ರಾಮಗಳ ಜನರಲ್ಲಿ ಭೀತಿ ಹೆಚ್ಚಿಸುತ್ತಿದೆ. ಅದೇ ಥರ 3 ಜನ ಈಗ ಅಟ್ ಪ್ರೆಸೆಂಟ್ 2 ಜನ ಕೊಪ್ಪದಲ್ಲಿ, ಹಾಗೆ ಇನ್ನೊಂದು ಪೇಷಂಟು ಮಣಿಪಾಲಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. 3 ಜನ ಸ್ಟೇಬಲ್ ಆಗಿದ್ದಾರೆ, ಏನು ತೊಂದರೆ ಏನು. ಕೊಪ್ಪ, ಎನ್ಆರ್ಪುರ, ಶೃಂಗೇರಿ 3ರಲ್ಲೂ ನಾವು ಕೆಎಫ್ಡಿ ವಾರ್ಡ್ ಅಂತ ಸಪ್ರೇಟ್ ಮಾಡಿದ್ದೀವಿ. ಅಲ್ಲೇ ಗುಣಮುಖರಾಗಿ ಹೆಚ್ಚಿನವರು ನಾವು ಮನೆಗೆ ಕಳಿಸ್ತೀವಿ. ತದನಂತರ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ನಮ್ಮ ABRK ಮುಖಾಂತರ APL ಇರ್ಬೋದು, BPL ಇರ್ಬೋದು, ಇಬ್ಬರಿಗೂ ನಾವು ಮಣಿಪಾಲಲ್ಲಿ ಟ್ರೀಟ್ಮೆಂಟ್ ಕೊಡಿಸೋ ವ್ಯವಸ್ಥೆ ಸರ್ಕಾರ ಮಾಡಿದೆ. ಆ ಥರ ನಾವು ಕೊಡಿಸ್ತಿದ್ದೀವಿ. ಬೇಸಿಗೆ ಶುರುವಾಗ್ತಿದ್ದಂತೆ ರಣಕೇಕೆ ಹಾಕುವ ಕೆಎಫ್ಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾಣಿಸಿಕೊಂಡು ಮೊದಲ ಬಲಿಯನ್ನೂ ಪಡೆದಿದೆ. ಅರಣ್ಯದ ಅಂಚಿನಲ್ಲಿ ಹಳ್ಳಿಗಳ ಜನರು, ಕಾಫಿ ತೋಟಗಳ ಕಾರ್ಮಿಕರಲ್ಲಂತೂ ಮಂಗನ ಕಾಯಿಲೆಯದ್ದೇ ಭಯ. ಇವತ್ತು ಹೇಗೋ ನಾಳೆ ಇನ್ನೇನೋ ಎಂಬ ಭಯದಲ್ಲೇ ಕಾಲ ಕಳೆಯುವಂತಾಗಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.